ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇರ್ತಂಥ ಯದುವೀರ್ ಒಡೆಯರವರು JDS ಹಾಗೂ BJP ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಏನು ಹೊರಹೊಮ್ಮಿದ್ದಾರೆ, ಉತ್ತಮವಾದಂಥ ಫಲಿತಾಂಶವನ್ನು ನಾವು ಜನಗಳು ಹೊರಹೊಮ್ಮಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಹೌದೌದು, BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ನಾವು ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಫಲಿತಾಂಶನೂ ಕೂಡ ತುಂಬ ಭರ್ಜರಿ ಇರ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಆ ಥರ ಏನಿಲ್ಲ, ಅವರು ಜನಸಾಮಾನ್ಯರಿಗೆ ರಾಜರು ಅನ್ನೋದು ಕಾಣದೆ ಅವರು ಪ್ರತಿನಿಧಿಯಾಗಿ ನಿಂತವ್ರೆ. ಅದರಿಂದಾಡಿ ಅವ್ರದ್ದಾದ ಕೊಡುಗೆ ಇದೆ. ಬೇಕಾದಷ್ಟು ಅವ್ರದ್ದು ನಮ್ಮ ರಾಜ್ಯ ಆಳ್ಕೆ ಇದ್ದಲ್ಲ ಮೊದಲು, ಅದರಿಂದಾಡಿ ಎಲೆಕ್ಷನ್ ಅವ್ರಿಗೆ ಕರೆಕ್ಟಾಗಿ BJP ಆಗ್ತಾರೆ, ಗೆದ್ದೇ ಗೆಲ್ತಾರೆ. 100ಕ್ಕೆ 100 ಒಂದು 50,000 ಲೀಡಲ್ಲಿ ಗೆದ್ದೇ ಗೆಲ್ತಾರೆ ಪಕ್ಕ. ಅವರ ನೇತೃತ್ವದಲ್ಲೇ ಚಾಮುಂಡಿ ಕ್ಷೇತ್ರದಲ್ಲಿ, ಅವ್ರ ನೇತೃತ್ವದಲ್ಲಿ ಈ ನಮ್ಮ ಚಾಮುಂಡಿ ಕ್ಷೇತ್ರದಲ್ಲಿ ಇಲ್ಲಿ ಲೀಡ್ 50,000 ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಹಾಂ, ಕಾಂಗ್ರೆಸ್ ಡೌಟು ಸರ್. ಇಲ್ಲಿ ಏನಾಗಿದೆ ಅಂತಂದರೆ, ಈಗ ನಮ್ಮ ರಾಜರು ಅಂತ ಇಲ್ಲಿ ಈಗ ಅವರು ರಾಜರು ಇದರಲ್ಲಿ ಇದ್ದರು, ಅವರು ಮೈಸೂರಲ್ಲಿ. ಈಗ ಅವ್ರನ್ನ ನಮ್ಮ ಎಲೆಕ್ಷನ್ಗೆ ಅಂತ ನಿಲ್ಲಿಸಿದ್ದಾರೆ. ನಮ್ಮ ಜನಗಳ ಅಭಿಪ್ರಾಯ ಏನಿದೆ ಅಂತಂದರೆ, ನಮ್ಮ ಮಹಾರಾಜರನ್ನೇ ನಾವು ಗೆಲ್ಲಿಸ್ತೋದ್ಮೇಲೆ ಇನ್ನು ಯಾರಿಗೆ ನಾವು ಓಟ್ ಕೊಟ್ಟು ಗೆಲ್ಲಿಸ್ಬೇಕು, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಆಗಿರೋದು ಅರಮನೆ ರಾಜರನ್ನ ನಾವು ಗೆಲ್ಲಿಸ್ಕೋಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದೆ ಸರ್, ತುಂಬಿ ತುಳುಕ್ತಾ ಇದೆ. ಅಂಥದ್ರಲ್ಲಿ ಈಗ ಮೋದಿನೂ ಅಲ್ಲಿ ನಾವು ಗೆಲ್ಲಿಸ್ಕೋಬೇಕು ಅಂತ ಇದ್ದೀವಿ. ಹಂಗಾಗಿ ನಾವು BJP ಸೇರಿ 100% ಗೆದ್ದೇ ಗೆಲ್ಲುತ್ತೆ ಸರ್ ಈ ಸರಿ, ಖಂಡಿತವಾಗ್ಲೂ. ಈಗ ನಾವು ನೋಡಿ, ಈಗ ನಮ್ಮ ಬೆಳವಡಿ ಶಿವಮೂರ್ತಿ ಅವರು JDS ಮುಖಂಡರು, ಅವ್ರಿಗೂ ಈಗ ಒಂದು MLA ಪವರ್ ಇದೆ. ಈಗ ನಮ್ಮ ಕಾರ್ಯಕರ್ತರುಗಳೆಲ್ಲರೂ ಈಗ ಅವರೇ ಎಲ್ಲ ಸಭೆ ಸೇರಿಸಿ ಬಂದು ಎಲ್ಲರೂ ಬನ್ನಿ ಕ್ಯಾನ್ವಾಸ್ ಮಾಡೋಣ ಅಂತ ಈಗ 4-5 ದಿನದಿಂದ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಆ ಮುಖಾಂತರ ಜನಗಳ ಅಭಿಪ್ರಾಯ ಏನಿದೆ ಅಂದರೆ, ಈ ಸರಿ ಎಲ್ಲ ನಾವು ತಾವರೇ ಹೂಗೆ ಕೊಟ್ಟು ನಾವು ಅಲ್ಲಿ ಪ್ರಧಾನಿ ಅವರಾಗಬೇಕು, ಮತ್ತು ಇಲ್ಲಿ ಯದುವೀರ್ ಅವರು ಗೆಲ್ಲಬೇಕು, ಮತ್ತು ಕುಮಾರಣ್ಣ ಅಲ್ಲಿ ಗೆಲ್ಲಬೇಕು ಅಂತ ಅವರು ಅಭಿಪ್ರಾಯ ಇದೆ ಸರ್. ಒಟ್ಲಿ ಸರ್, ಅವ್ರು ಲಕ್ಷ್ಮಣ್ ಅವರು ಯಾವುದೇ ಕಾರಣಕ್ಕೂ ನಮಗೆ ಇವತ್ತುವರೆಗೂ ಪರಿಚಯ ಇಲ್ಲ. ಆಮೇಲೆ ಗೌಡ್ರು ಅನ್ನೋದು ನಮಗೆ ಇನ್ನೂ ಅದು ಗೊತ್ತಿಲ್ಲ. ಆದುದರಿಂದ ಯದುವೀರ್ ಅವ್ರಿಗೆ ಭಾಳ ಅಂತರದಲ್ಲಿ ಗೆಲ್ತಾರೆ. ಈ ನಮ್ಮ ಚಾಮುಂಡೇಶ್ವರಿಲಿ 50,000 ಲೀಡ್ ಕೊಡ್ತಿದ್ವಿ. ನಮ್ಮ ಚಾಮುಂಡೇಶ್ವರಿ GT ದೇವೇಗೌಡರ ನೇತೃತ್ವದಲ್ಲೇ ಒಂದಕ್ಕೆ ಡಬಲ್ ಕೊಡ್ತಿದ್ವಿ 100%. ಅದರಲ್ಲಿ ಕುಮಾರಣ್ಣ 2-2.5 ಲಕ್ಷದ ಲೀಡರ್ ಗೆಲ್ತಾರೆ ಮಂಡ್ಯದಲ್ಲಿ 100ಕ್ಕೆ 100. ನಮ್ಗೆ ಕುಮಾರಣ್ಣನೇ ಮೇನ್ ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಮೈಸೂರು, ಮಂಡ್ಯ ಮತ್ತು ಹಾಸನ್, ಇಲ್ಲಿ 3ರಲ್ಲೂ ನಮ್ಮ JDS ಗೆಲ್ಲಬೇಕು ಮೈತ್ರಿಯಿಂದ. ಇಲ್ಲಿ ಮಹಾರಾಜರದ್ದು ಕೊಡುಗೆ ತುಂಬ ಇದೆ, ಮೈಸೂರಿಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಅವರ ಅಪಾರ ಜನ ಮನಸ್ಸಲ್ಲಿ ಬೇರೂರೈತೆ. ಅವ್ರಿಗೆ ತುಂಬ ಮಾಡಿದ್ದಾರೆ, ಮೈಸೂರಿಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಜನಕ್ಕೆ ತುಂಬ ಉಪಯೋಗ ಆಗಿದೆ. KRS ಡ್ಯಾಮ್ ಇರ್ಬೋದು, ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು, ತುಂಬ 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 ಕೊಡುಗೆಗಳು ತುಂಬ ಅಪಾರ ಕೊಟ್ಟಿದ್ದಾರೆ. ಅವರ ಒಡವೆಗಳನ್ನ ಅಡ ಇಟ್ಟು ಮೈಸೂರು ಡ್ಯಾಮ್ಗೆ ತುಂಬ ಕೊಡುಗೆಗಳು ಕೊಟ್ಟಿದ್ದಾರೆ. ಅದು ತುಂಬ ಅದರ ಜನರ ಮನಸ್ಸಲ್ಲಿ ಬೇರೂರೈತೆ. ಈ ಸಲ ಯದುವೀರ್ ಅವರು ತುಂಬ ಅಂತರದಿಂದ 1-1.5 ಲಕ್ಷ ಲೀಡಲ್ಲಿ ಗೆಲ್ಲಬೇಕು ಅಂತ ಜನರ ಮನಸ್ಸಲ್ಲಿ ಐತೆ, ಗೆದ್ದೇ ಗೆಲ್ತಾರೆ.